ಹೆಚ್ಚು ಕಡಿಮೆ 28-29 ಗಂಟೆಗಳ ಬಳಿಕ ನಿನ್ನೆ ಉಡಾವಣೆಯಾದ ನಂತರ ತಮ್ಮ ನೌಕೆಯೊಂದಿಗೆ ಮಾತೃ ನೌಕೆಯನ್ನು ಇವತ್ತು 4 ಗಗನಯಾತ್ರಿಗಳು ಭಾರತದ ಶುಭಾಂಶು ಶುಕ್ಲಾ ಸೇರಿದಂತೆ ಅಂತರಿಕ್ಷದಲ್ಲಿ ಸೇರ್ಪಡೆಯಾದರು. ಬಹುನಿರೀಕ್ಷಿತ ಆಕ್ಸಿಯಂ 4 ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ನಲ್ಲಿ ಸುದೀರ್ಘ ಪ್ರಯಾಣವನ್ನು ಮಾಡಿದ ಇವರು ಭೂಮಿಯನ್ನು ಸುತ್ತು ಹೊಡೆದು ಅಂತಿಮವಾಗಿ ಸಮ್ವೇರ್ ಇನ್ ದಿ ನಾರ್ತ್ ಅಟ್ಲಾಂಟಿಕ್ ರೀಜಿಯನ್ನಲ್ಲಿ, ಅಂದರೆ ಭೂಮಿ ಮೇಲ್ಗಡೆ ನಾನು ಹೇಳ್ತಿರೋದು, ಅಲ್ಲಿ ತನ್ನ ತಾಯಿಯನ್ನು ಹುಡುಕ್ತು. ಈ ಮರಿ ನೌಕೆ ಅಮ್ಮನನ್ನು ಹುಡುಕೋದು. ಸುಮಾರು ಅರ್ಧ ಗಂಟೆ ಅಥವಾ 40 ನಿಮಿಷ ಮೊದಲೇ ಲೆಕ್ಕಾಚಾರಕ್ಕೆ ಪ್ರಕಾರವಾಗಿದ್ದಾಗ 5:50 ಹೊತ್ತಿಗೆ ಎಲ್ಲರೂ ಎಂಟ್ರಿಯನ್ನು ಕೊಟ್ಟರು. ಅರೌಂಡ್ 4 o'clock 4:10 4:20 ಡಾಕಿಂಗ್ ಮುಗಿದಿತ್ತು. ಬಟ್ ಆಮೇಲೆ ದೇರ್ ಆರ್ ಸಮ್ ಇಶ್ಯೂಸ್ ಬಿಟ್ವೀನ್ 2 ಕ್ರಾಫ್ಟ್ಸಿನ ಪ್ರೆಷರ್ ವಾಲ್ವ್ ಇದರಲ್ಲಿ ಎಲ್ಲ, ಹಾಗಾಗಿ ಅದು ಸ್ವಲ್ಪ ತಡ ಆಯಿತು. ಆಮೇಲೆ ಆಡಿಯೋ ಸ್ನ್ಯಾಪ್ ಇತ್ತು, ಹಾಗಾಗಿ ಏನೇನೋ ಸ್ವಲ್ಪ ಈಚೆ ಆಚೆ ಆಗಿ ಕೊನೆಗೆ ಬಂದು ಎಂಟ್ರಿ ಕೊಟ್ಟರು. ಈ ಮೂಲಕ ಬಾಹ್ಯಾಕಾಶ ನಿಲ್ದಾಣವನ್ನು ಪ್ರವೇಶ ಮಾಡಿದ ಮೊದಲ ಭಾರತೀಯರಾದರು ಶುಭಾಂಶು ಶುಕ್ಲಾ. ಅಂತರಿಕ್ಷಕ್ಕೆ ಹೋದವರಲ್ಲಿ ಮೊದಲು ಆಗಿದ್ದವರು ರಾಕೇಶ್ ಶರ್ಮಾ. ಅಂತರಿಕ್ಷಕ್ಕೆ ಹೋಗಿ ಅಲ್ಲಿಂದ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಇರುವುದರಲ್ಲಿ ಇವರೇ ಮೊದಲು. ಇವರು ಒಳಗೂ ಹೋದ ಕೂಡಲೇ ಸಂಪ್ರದಾಯದಂತೆ ಅವರೆಲ್ಲರಿಗೂ ವೆಲ್ಕಮ್ ಡ್ರಿಂಕನ್ನು ಕೊಟ್ರಂತೆ. ಅಂದರೆ ಅಲ್ಲಿ ಯಾರೋ ಒಬ್ಬ ನಿಂತ್ಕೊಂಡು ವೆಲ್ಕಮ್ ಸರ್, ಪ್ಲೀಸ್ ಟೇಕ್ ಸರ್ ಅಂತ ತಟ್ಟೆ ಹಿಡ್ಕೊಂಡು ಅದರಲ್ಲಿ ಗ್ಲಾಸ್ಗಳಲ್ಲಿ ಅಂತಲ್ಲ, ಪ್ಯಾಕ್ಡ್ ಫುಡ್ ಅದು. ಒಂದು ಪ್ಯಾಕೆಟ್ ಕೊಟ್ಟಿರ್ತಾರೆ, ಓಪನ್ ಮಾಡಿಕೊಂಡು ರಸ ಹಿರ್ಕೊಂಡಿರ್ತಾರೆ. ಕೊಟ್ಟರು. ನಂತರ ಅವ್ರಿಗೊಂದು ಸಣ್ಣ ಕಾರ್ಯಕ್ರಮ ಅಲ್ಲಿ, ಅದರಲ್ಲಿ ಅವರ ಆಸ್ಟ್ರೋನಾಟ್ಸ್ದು ನಂಬರ್ ಎಷ್ಟನೇದಕ್ಕೆ ಬಂದರು ಇವ್ರುಗಳು ಅಂತ. ಅಂದರೆ ಈ ಶುಭಾಂಶು ಶುಕ್ಲಾಗೆ ಪ್ರಪಂಚದಲ್ಲಿ ಅದು ಕೊಡೋದು ನಂಬರ್ನ 634 ಎಷ್ಟೋ ಕೊಟ್ಟರು. ಅವ್ರಿಗೆ ನಂಬರ್ ಒಂದು ಕೊಟ್ಟಿದ್ದಾರೆ, ಕೊಟ್ಟೊಂದು ಬ್ಯಾಡ್ಜ್ ಹಾಕಿರ್ತಾರೆ. ಅವ್ರು ಅಷ್ಟನೇ ಅವರು ಅಂತರಿಕ್ಷಕ್ಕೆ ಬಂದಿದ್ದರು, ಅದನ್ನು ಕೊಟ್ಟಿರ್ತಾರೆ. ಅದೆಲ್ಲ ಆಯಿತು. ಅದಾದಮೇಲೆ ಒಂದು ಕಾರ್ಯಕ್ರಮ ನಡೀತು. ಕಾರ್ಯಕ್ರಮದಲ್ಲೆಲ್ಲ ಭಾಷಣ ಮಾಡಿದ್ರು, ಇಲ್ಲಿ ಮಾಡ್ದಂಗೆ ಅದೆಲ್ಲ ಲೈವ್. ಅದು ದಿಸ್ ಇಸ್ ದಿ ಬ್ಯೂಟಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.